ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಮಟನ್ನು ಮತ್ತು ಅವರೆಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೀಸನ್ ಇದ್ದಾಗ ಮಾಡ್ಕೋಬೇಕು ಟೇಸ್ಟ್. ಇವಾಗ ಬನ್ನಿ ಮಾಡೋಣ. ನೋಡಿ ಫ್ರೆಂಡ್, ನಾನು ಇದಕ್ಕೆ ಬೇಳೆ ಮಟನ್ ಹಾಕಿ ಸಾರು ಮಾಡ್ತಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ. ಅರ್ಧ kg ಮಟನ್ ತೊಗೊಂಡಿದ್ದೀನಿ, 1/4 kg ಅಷ್ಟು ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ. ಇದಿಷ್ಟು ರುಬ್ಬೋದಕ್ಕೆ ಕೊತ್ತಂಬರಿ, 1 ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕಾಯಿ, ಈರುಳ್ಳಿ 2 ತೊಗೊಂಡಿದ್ದೀನಿ, ಧನಿಯಾ ಪೌಡರು, ಚಿಲ್ಲಿ ಪೌಡರು, ಹಳದಿ, ಸ್ವಲ್ಪ ಚಕ್ಕೆ ಲವಂಗ, ಮೆಣಸುಕಾಳು. ಇದನ್ನಿಷ್ಟು ಫ್ರೈ ಮಾಡ್ಕೊತೀನಿ, ಮೆಣಸು, ಚಕ್ಕೆ ಲವಂಗ ಎಲ್ಲ. ನೋಡಿ, ಮಟನ್ ಬೇಯಿಸ್ಕೊಳ್ಳೋಕ್ಕೆ ಫಸ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ನೋಡಿ, ಎಣ್ಣೆ ಕಾದಿದೆ. ಈರುಳ್ಳಿ ಹಾಕೋತೀನಿ, ಸ್ವಲ್ಪ ಫ್ರೈ ಆಗಲಿ ಇದು. ನೋಡಿ, ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಮಟನ್ ತೊಗೊಂಡಿದ್ದೀನಲ್ಲ ಅದು ಹಾಕೋತೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕೋತೀನಿ. ನೀವು ಆಮೇಲೆ ಬೇಕಾದ್ರೆ ಹಾಕೋಬೋದು, ಚೆನ್ನಾಗಿ. ಇದು ಬೇಯಕ್ಕೆ ಮಾತ್ರ. ನೋಡಿ, ಧನಿಯಾ ಪೌಡರು, ಚಿಲ್ಲಿ ಪೌಡರ್, ಹಳದಿ ಇಟ್ಕೊಂಡಿದ್ದೆಲ್ಲ ಹಾಕೋತೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತಿದ್ದು ಮಟನ್ ಸಾರು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸಿಮ್ಮಲ್ಲೇ. ನೋಡಿ, ಚೆನ್ನಾಗಿ ನೀರು ಬಿಟ್ಟು ನೋಡ್ರಿ, ಚೆನ್ನಾಗಿ ಇದಾಗಿದೆ. ಇವಾಗ ಸ್ವಲ್ಪ ನೀರು ಹಾಕೊಳ್ಳಿ. ಬೇಯಕ್ಕೆ ನಮಗೆ ಇದಕ್ಕೆ ಬೇಳೆ ಯಾವಾಗ ಹಾಕೋಬೇಕಂದ್ರೆ ಸ್ವಲ್ಪ ಮಟನ್ ಬೇಯಬೇಕು, ಆಮೇಲೆ ಹಾಕೋತೀನಿ ನಾನು. ನೋಡಿ, ಇದು 1-2 ವಿಜಿಲ್ ಮಾಡ್ಕೋತೀನಿ. ನೋಡಿ, ಈ ಕಡೆ ವಿಜಿಲ್ ಆಗೋ ಅಷ್ಟರಲ್ಲಿ ಮಸಾಲೆಗೆ ರುಬ್ಕೋತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ. ಚಕ್ಕೆ, ಲವಂಗ, ಮೆಣಸು ಮತ್ತು ಈರುಳ್ಳಿ ಫ್ರೈ ಮಾಡ್ಕೋತೀನಿ ನಾನು. ನೋಡಿ, ಈರುಳ್ಳಿ ಜೊತೆನೆ ಸ್ವಲ್ಪ ಹಸಿ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ ಫ್ರೈ ಮಾಡ್ಕೋತೀನಿ. ನಿಮಗೆ ಫ್ರೈ ಮಾಡ್ಕೊಂಡು ಮಟನ್ ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಫ್ರೈ ಆಗ್ತಿದ್ದಂಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದೇ ಬಿಸಿಲಿ ಸ್ವಲ್ಪ ಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಿಂಗೆ ಅದೇ ಬಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯ್ತು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, 2 ವಿಜಿಲ್ ಚೆನ್ನಾಗಿ ಮಾಡಿಸಿದ್ದೀನಿ. ನೀವು ನಿಮ್ಮ ಮಟನ್ ತಕ್ಕಂಗೆ ನೀವು ವಿಜಿಲ್ ಮಾಡಿಸ್ಕೋಬೇಕು. ನೋಡಿ, ನಮ್ಮದು ಚೆನ್ನಾಗಿ ಬೆಂದಿದೆ ಇದು ಮಟನ್ನು. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಅವರೆಕಾಳು ಹಾಕೋಣ. ನೋಡಿ, ಮತ್ತೆ ಗ್ಯಾಸ್ ಆನ್ ಮಾಡ್ಕೊಂಡು ಇದು ಕುದಿಯಕ್ಕೆ ಬಿಡೋಣ. ನಾನು ಅವರೆಕಾಳು ಇಟ್ಕೊಂಡಿದ್ನಲ್ಲ ಅದು ಹಾಕೋತೀನಿ. ನೀವು ಮುಂಚೆನೇ ಹಾಕ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ, ನಿಮಗೆ ಟೇಸ್ಟ್ ಚೆನ್ನಾಗಾಗಲ್ಲ. ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ ಇದು. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ ಇದು. ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಕುದಿದೆ ಇದು. ಇವಾಗ ನಾವು ರುಬ್ಕೊಂಡಿದ್ನಲ್ಲ ಮಸಾಲೆ ಇದು ಹಾಕೋತೀನಿ. ನೋಡಿ, ನಾನು ಸ್ವಲ್ಪ ಗಟ್ಟಿನೂ ಮಾಡ್ಕೊಂಡಿಲ್ಲ, ತೆಳ್ಳಗೂ ಮಾಡ್ಕೊಂಡಿಲ್ಲ, ಮೀಡಿಯಮ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು. ತಣ್ಣೀರು ಹಾಕೋಬೇಡಿ, ಸ್ವಲ್ಪ ಬಿಸಿನೀರು ಹಾಕೋಬೇಕು. ನೋಡಿ, ಇವಾಗ ವಿಜಿಲ್ ಮಾಡ್ತೀನಿ, ಮತ್ತೆ 2 ವಿಜಿಲ್ ಮಾಡ್ತೀನಿ ಮಸಾಲೆ ಹಾಕಿ. ನೋಡಿ, 2 ವಿಜಿಲ್ ಆದರೆ ನಿಮಗೆ ರೆಡಿ ಆಗುತ್ತೆ. 2 ವಿಜಿಲ್ ಮಾಡ್ತೀನಿ ಈಗ. ನೋಡಿ ಫ್ರೆಂಡ್, 2 ವಿಜಿಲ್ ಮಾಡಿದ್ದೀನಿ. ಚೆನ್ನಾಗಾಗಿದೆ ನೋಡಿ ಮಟನ್ ಸಾರು.
ಮಟನ್ನು ಅವರೆಕಾಳು ಎಲ್ಲ ತುಂಬ ಚೆನ್ನಾಗೇ ಬೆಂದಿದೆ ನೋಡಿ. ನೋಡಿ ಪರ್ಫೆಕ್ಟ್ ಆಗಿದೆ ಮಟನ್ ಸಾರು. ಬೇಕಾದ್ರೆ ನೀವು ಸ್ವಲ್ಪ ತೆಳುಗೆ ಮಾಡ್ಕೋಬೋದು. ನಾನು ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಸರ್ವ್ ಮಾಡ್ಕೋತೀನಿ ನೋಡಿ. ಫ್ರೆಂಡ್ ರೆಡಿ ಆಗಿದೆ ಮಟನ್ ಸಾರು. ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ UJ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.